ಅಫ್ಕೋರ್ಸ್ ಬಂದಿಲ್ಲ. ಸಂಗೀತ ಕಟ್ಟಿ ಮೇಡಮ್ ತುಂಬ ಚೆನ್ನಾಗಿದ್ದಾರೆ. ಮಾಡು ನಿಪ್ನಾಳಲ್ಲ, ಎಲ್ಲಿದ್ದೀರಿ? ನಿಮ್ಮ ಹಾಡು ಹಿಂದೆ ಅದು ಅಷ್ಟು ಪಾಪ್ಯುಲರ್ ಆಗೋಯ್ತು, ಎಷ್ಟೋ ಬಿಲಿಯನ್ಸ್ ಹೋಗ್ಬಿಟ್ಟಿದೆ. ನಾನು ಡ್ರೈವರ್ ಅಲ್ಲ, ನಾವು ಪ್ಯಾಸೆಂಜರ್. ತುಂಬ ಅದ್ಭುತವಾಗಿ ಆಡ್ತೀವಿ. ಸೊ ಲಹರಿ ಸಂಸ್ಥೆಗೂ ಕೂಡ ಕೆಲವು ಹಾಡುಗಳು ಆದಷ್ಟು ಬೇಗ ಆಡಿ ಬಿಡುಗಡೆ ಮಾಡ್ತೀವಿ. ಶಿವಾಜಿ ಸ್ವಾಮಿ ಅವರು ಅಮ್ಮ ತುಂಬ ಚೆನ್ನಾಗಿದ್ದಾರೆ, ತಾವು ಕೂಡ ಅದ್ಭುತವಾಗಿ ಆಡಿದೀಯಮ್ಮ, ಒಳ್ಳೆಯದಾಗಿ ಇಷ್ಟ ಅವರಿಗೆ. ಪ್ರಜ್ಞಾ ಮರಾಠಿ ಬಂದಿದ್ದಾರಾ? ಬಂದಿಲ್ಲ. ಸೊ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಶಿವ ಬೇರೆಯಾಗಿ ಎಲ್ಲಿದ್ದಾರೆ? ಬೈರಗಿ. ನೀವು ಫೋನ್ ಮಾಡಿದ್ರಿ ನನಗೆ, ಸರ್ ನಿಮ್ಮ ಸಂಸ್ಥೆಯನ್ನು ಬಿಡುಗಡೆ ಆಗ್ತಾ ಇದೆ, ಭಾಳ ಸಂತೋಷ ಆಗ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರ್ತಿದ್ರಿ. ತುಂಬ ದೊಡ್ಡ ಹೆಸರು UK ನಲ್ಲಿ ನಿಮ್ಮದು, ಅಂದರೆ ಉತ್ತರ ಕರ್ನಾಟಕದಲ್ಲಿ. ಇಡೀ ಉತ್ತರ ಕರ್ನಾಟಕದ ಕಲಾವಿದರು ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು. ತುಂಬ ಭಾಳ ಅದ್ಭುತವಾಗಿ ಕೂಡ ಬಂದಿದೆ. ಗ್ಯಾರಂಟಿ ಅದು ಒಂದಾದಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲರೂ ತುಂಬ ಚೆನ್ನಾಗಿದೆ. ಒಂದು ಯಾವತ್ತೂ ನಮ್ಮ ಫಸ್ಟ್ ಟೈಮ್ ನೋಡ್ಬೋಲ್ಲ. ಜಿಗ್ರಿ ದೋಸ್ತ. ಯಾಕೆ ಜಿಗ್ರಿ ದೋಸ್ತ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪತ್ರಿಕಾ ಮಿತ್ರರು ವಾಸು ಸಾಹೇಬ್ ಇದ್ದಾರೆ, ಮನೋಹರ್ ಇದ್ದಾರೆ, KN ನಾಗೇಶ್ ಕುಮಾರ್ ಅವರು ಎಲ್ಲ ಜಿಗ್ರಿ ದೋಸ್ತ ಇರೋದು. ಯಾಕಂದ್ರೆ ಬರ್ತಾನೆ ಒಂದು ಗ್ರಾಮ್ಫೋನ್ ರೆಕಾರ್ಡ್ ನೋಡಿದೆ ಅಲ್ಲಿ, ಅದನ್ನ ಒಂದು ಮೂಲೆಗೆ ಎಲ್ಲಿ ಮಂಜು ಎಲ್ಲಿದ್ದೀರಿ? ನಮ್ಮ ಈ ಮಂಜು ಗ್ರಾಮ್ಫೋನ್ ರೆಕಾರ್ಡ್ ಇದರಲ್ಲೂ ಸಣ್ಣ ಘಟನೆ ಆಯ್ತು. ಅದಕ್ಕೆ ಇಡೀ ಜೀವನವನ್ನು ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದೀವಿ. ನಾವು ಇದು ಒಂದು ಮೂಲೆಯಲ್ಲಿ ಅಂದ್ರೆ ಹೇಳೋಕ್ಕಾಗೋದಿಲ್ಲ, ಅದೊಂದು ಕಡೆ ಇಟ್ಟಿದ್ರು ಶೋ ಪೀಸ್ ತರ. ಸೊ ಶೋ ಪೀಸ್ ಅಲ್ಲ ಇದು, ಮಣ್ಣಿನ ರೆಕಾರ್ಡು, ಆಮೇಲೆ ವಿನಿಯಲ್ ರೆಕಾರ್ಡು, ಆಮೇಲೆ ಧ್ವನಿ ಸುರುಳಿ, CD, MP3, ಪೆನ್ ಡ್ರೈವ್, ಇವಾಗೆಲ್ಲ ಡಿಜಿಟಲ್ ಡ್ರೈವ್. ಸೊ ಈ ಇವರೇ ಕರೆದು ನನಗೆ ಅವ್ರು ಮಾಡಿಸಿದ್ದು ಇವತ್ತು ನಂಗೆ ನೆನಪಾಗುತ್ತೆ, ಭಾಳ ಸಂತೋಷ ಆಗುತ್ತೆ. ಆಮೇಲೆ ಈಗ ಈ ಚಿತ್ರದ ಬಗ್ಗೆ ಹೇಳಬೇಕು. ಸಮರ್ಥ ಸರ್, ನೀವು ತುಂಬ ಪಕ್ಕಾ ದೇಸಿ ಏನು ಸಬ್ಜೆಕ್ಟ್ಗೆ ಯಾವ ಥರ ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಎಲ್ಲ ಮುಂದೆ ಇದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದನ್ನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಆ ಸಾಂಗ್ ಎಲ್ರಿಗೂ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಸಾಂಗು, ಅದು ಕೂಡ ನೀವು ಹೇಳಿದಾಗ ಜಿಗರಿ ದೋಸ್ತ್, ಅದು ಕೂಡ ಈಸಿಯಾಗಿ ಮಾಸ್ಗೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಕ್ಯಾಮ್ರಾಮನ್ ಅವರು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಬಾದಾಮಿ ಆಸುಪಾಸು, ನಾನು ಅಂದ್ಕೊಂಡೆ ನಮ್ಮೂರು ಗಜೇಂದ್ರಗಡ ಹತ್ರ, ಎಲ್ಲಿ ಗಜೇಂದ್ರಗಡದ್ದು ಗುಡ್ಡನ ತೊಗೊಂಡ್ಬಿಟ್ಟಿದ್ದಾರೆ ಇವರು ಅಂದ್ಕೊಂಡೆ. ಇಲ್ಲ, ಬಾದಾಮಿ ಹತ್ರ ತಗೊಂಡು ತುಂಬ ಚೆನ್ನಾಗಿ ಕ್ಯಾಮರಾ ವರ್ಕ್ ಇದೆ. ಮತ್ತು ಡೈರೆಕ್ಟರ್ ಕೂಡ ಇಷ್ಟು ನ್ಯಾಚುರಲ್ ಸೀನ್ಸ್ ಕಾಣುತ್ತಂದ್ರೆ ಎಲ್ಲೂ ನಾನು ಈ ಥರ ಸೀನೇ ನೋಡಲಿಲ್ಲ ನೋಡಿ. ಎಷ್ಟು ಆ ಕುರಿಗಳಾಗಲಿ, ಬೆಟ್ಟಗಳಾಗಲಿ, ಇದಾಗಲಿ, ಆಮೇಲೆ ಅಲ್ಲಿ ಹೊಲದಲ್ಲಿ ಓಡಾಡೋ ಜನ, ಪ್ರತಿಯೊಂದು A to Z ನಮ್ಮೂರನ್ನು ನಾನು ಮತ್ತೆ ನೋಡೋಷ್ಟು ಸಂತೋಷ ಆಯಿತು. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಎವ್ರಿಬಡಿ. ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಬಹಳ ಖುಷಿಯಾಗಿದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಇಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ಕೊಳ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ ಹಾಡುಗಳು, ಅಲ್ಲಿ ಒಂದು ಜಾಗ, ವಾತಾವರಣ ತುಂಬ ಚೆನ್ನಾಗಿ ಸರ್ ಹೇಳಿದ್ದಾರೆ. ನನಗೇನು ಖುಷಿ ಆಗ್ತದೆ ಅಂದರೆ, ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಂಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದ ನೋಡ್ತಾನು ಅಲ್ಲಿಂದ ಇಲ್ಲಿ ಬಂದು ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ. ಒಂದು ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗ್ರಿ ದೋಸ್ತ ಅಂತ ಕುಣಿಬೇಕಂತ ಅನಿಸ್ತಾಯಿತ್ತು. ನಾನು ಬಂದಾಗ ಅಷ್ಟು ಸ್ವಲ್ಪ ತಡವಾಗಿ ಬಂದಾಗ ಸಾಂಗ್ ಬರ್ತಿತ್ತು, ಆಗಲೇ ಎಲ್ಲ ಥರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದೊಂದು ಅದ್ಭುತವಾದ ಹಿಟ್ ಆಗಿದೆ. ಮಾಡೋರೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬ ಚೆನ್ನಾಗಿ ಹಾಡಿದ್ದೀರಾ. ನೀವು ಹಾಡುಗಳನ್ನ ಕೇಳಿದ್ದೀನಿ ನಾನು ಆಲ್ರೆಡಿ. ಉತ್ತರ ಕರ್ನಾಟಕದ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಏನಂದರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮಲ್ಲಿ ಆ್ಯಕ್ಟ್ ಮಾಡಿದ್ರು. ವೀರ್ ಸಮರ್ ಸರ್ನೇ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿ ಹೋಗಿದ್ದು ಆ ಸಾಂಗ್ ಕೂಡ. ಸೊ ಭಾಳ ಖುಷಿ ಆಯ್ತು ಸರ್. ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆಯಿಂದ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನು ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆ ಏನೇ ಸಪೋರ್ಟ್ ಬೇಕಾದ್ರೂ ಇದ್ದೇ ಇರುತ್ತೆ. ಆ್ಯಂಡ್ ಅಂಜನ್ ಅವರು ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನು ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದರೆ ತುಂಬ ಪ್ರೀತಿಯಿಂದ ಅದು ಕರೆ ಮಾಡಿದ್ರು ಬನ್ನಿ ಅಂತ. ಸೊ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಬಹಳ ಖುಷಿ ಆಯಿತು ಇವತ್ತು ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದ್ರಿ. ಸೊ ಧನ್ಯವಾದಗಳು. ಮೀಡಿಯಾ ಮಿತ್ರ ನಮಸ್ಕಾರ. ಮತ್ತು ವೇದಿಕೆ ಮುಂಭಾಗ ಎಲ್ಲ ಹೋಗ್ಬೋದು ಅನಿಸುತ್ತೆ. ನಿಮ್ಮ ಎಲ್ಲರಿಗೂ ನಮಸ್ಕಾರ. ಆಮೇಲೆ ಜಿಗ್ರಿ ದೋಸ್ತರಿಗೆ ಎಲ್ಲರಿಗೂ ಹಾಯಪ್ಪ. ನಾನು UK ಅವನೇ, ನಮ್ಮದು ಬಿಜಾಪುರ, ಆ ಕಡೆ ಜಮಖಂಡಿ ಸೈಡೆ. ಸೊ
ಉತ್ತರ ಕರ್ನಾಟಕ ಸೋಡ್ ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿದೆ ಅಂತಂದರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ ಭಾಳ ಅದ್ಭುತವಾಗಿ. ಒಂದ್ಸಲ ನಮ್ಮ ಊರ ಕಡೆ ಎಲ್ಲ ಹಳ್ಳಿ ಒಳಗೆ ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ VS ಸಮರ್ಥ ಸರ್ ಬಗ್ಗೆ ಅಂತೂ ಹೇಳೋದಿಲ್ಲ. ಮ್ಯೂಸಿಕ್ ನಾನು ನಮ್ಮ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿರೋ ಜೊತೆಗೆ ಸೊ ಅದ್ಭುತವಾಗಿ ಮೂಡಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಡೈರೆಕ್ಟರ್ ನನಗೊಂದು 6-7 ವರ್ಷದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್. ಅವರು ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವುದು ಅಂತಂದ್ರೆ ಅದು ಕಿವಿ ಒಳಗೆ ಇನ್ನೂ ಗುರುಗಾಡ್ತೈತಿ, ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ ಟೇಸ್ಟ್ ಇರೋಂಥ ವ್ಯಕ್ತಿ. ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಮಾತಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಿರಿಯರು ಮಾತಾಡಿದ್ರೆ, ವೇಣು ಸರ್ ಮಾತಾಡಿದ್ರೆ, ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ ಸರ್, ಫೋನಲ್ಲಿ ಮಾತಾಡಿಲ್ಲ ಅಪ್ಪನ ಜೊತೆ. ಅಂಜನ್ ಬ್ರೋ ನೋಡಿ, ನಿಮ್ಮ ಇವೆಂಟ್ಗೆ ಸರ್ ಕ್ಯಾಮ್ರಾ ಹಿಡಿತಾ ಇದ್ದಾರೆ. ನಿಮ್ಮಷ್ಟು ಇಲ್ಲ ಬಿಡಿ. ಇವತ್ತು ಆಕ್ಚುಲಿ ಬಂದಿರೋದು ಆಕ್ಟರ್ ಆಗಿ ಬಂದಿಲ್ಲ, ನಾನು ಜಿಗ್ರಿ ದೋಸಕ್ಕೆ ಬಂದಿರೋದು ಅಂಜನ್ಗೆ. ಅಂಜನ್ ನಾನು ಆಕ್ಚುಲಿ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು, ಅಂಜನ್ದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬ ಕ್ಲೋಸ್ ಆಗಿ ನಾವು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ಮಾತಾಡಿದ್ರು ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರಿಗೆ ಬಂದಿದ್ದೀನಿ, ನಾಗರವಾಯಿಗೆ ಬಂದಿದ್ದೀನಿ. ನಾನು ಹೇಳಿದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡೋಣ ನೀನು. 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ಥರ ಹೋಗುತ್ತೆ ರೂಟ್ ನಮ್ಮದು. ಸೊ ಅದೇ ಬಗ್ಸ್ಬೇಡ, ಪರವಾಗಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇದು ಜಿಗ್ರಿ ದೋಸ್ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ನನ್ಗೆ ತುಂಬ ಇಷ್ಟ ಆಗಿರೋ ಸಾಂಗ್ ಅಂದರೆ ಹುಲಿ ಬೀರನಾಗಿ ಹುಟ್ಟಿ ಬಂದ. ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್ ಚಿಕ್ಕ ಹುಡುಗರಿಂದ ದೊಡ್ಡವನಾಗಿ ಮತ್ತೆ ಒಂದು ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾಡೋದು ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ, ಆಲ್ ದ ಬೆಸ್ಟ್, ನಿಮ್ಮ ತಂಡ ಒಳ್ಳೆಯದಾಗಲಿ. ನಮಸ್ಕಾರ ಅಂಜನ್ ಬ್ರೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ವೀರ ಸಮರ್ಥ ಸರ್ ತುಂಬ ಸಗದಾಗಿ ಮಾಡಿದ್ದೀರಾ ಸರ್. ಯಾಕಂದರೆ ರಿಯಾಲಿಟಿ ಅನ್ನೋದನ್ನ ಅದರಲ್ಲಿ ನೀಟಾಗಿ ಕಾಣಿಸುತ್ತೆ, ನ್ಯಾಚುರಾಲಿಟಿ ಆಗ್ಬೋದು. ಆ್ಯಂಡ್ ನೀವು ತುಂಬಾ ಶ್ರಮ ಹಾಕಿ ಮಾಡಿದಂತ ಗೊತ್ತಾಯಿತು ಬ್ರೋ. ಅವಾಗ ಹೇಳ್ತಾ ಇರ್ತಾರೆ ಅಂಜನ್ ಬ್ರೋ. ಆ್ಯಂಡ್ ಟೋಟಲ್ ಇದು ಸಿನಿಮಾ ಅಂತ ಹೇಳ್ಬೇಕಂತಂದರೆ ನಮ್ಮ ಉತ್ತರ ಕರ್ನಾಟಕ, ಬೇಸಿಕ್ಲಿ ನಾನು ಕೂಡ ಉತ್ತರ ಕರ್ನಾಟಕದವನು, ಬೆಂಡೋಡ ರಾಯಬಾಗ್ ತಾಲೂಕು ಬೆಂಡೋಡ ಗ್ರಾಮದವನು. ನಾನು ಕೂಡ ಉತ್ತರ ಕರ್ನಾಟಕದವನೇ. ಓಕೆ, ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೋ ನನಗೆ ಹೇಗೆ ಪರಿಚಯ ಅಂತ ನನ್ನ ಸಿನಿಮಾದೊಂದು ಬೈಟ್ಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಬ್ರೋ ನನಗೆ ಭಾಳ ಪರಿಚಯ ಆಗಿ ಕ್ಲೋಸ್ ಆಗಿ ಇಲ್ಲಿವರೆಗೂ ಜೊತೆಯಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜಿಗರಿ ದೋಸ್ತುಗಳು ಬಂದಿದ್ದೀರಿ, ನಿಮಗೆಲ್ಲ ಒಳ್ಳೇದಾಗಲಿ. ಈ ಸಿನಿಮಾನ ತುಂಬ ಹರಿಸಿ ಹಾರೈಸಿ ನಿಮ್ಮ ಚಿತ್ರಮಂದಿರಗಳಲ್ಲಿ ತುಂಬ ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಡೈರೆಕ್ಟರ್ ಸರ್ ಭಾಳ ಅದ್ಭುತವಾಗಿ ಮಾಡಿದ್ದೀರಿ ಈ ಸಿನಿಮಾನ. ನಿಮ್ಮ ಸಾಂಗು ಸರ್ ವಿಕ್ರಮ್ ಅವರು ಹೇಳಿದಂಗೆ ಮಧುರಂಗಿ ಸಾಂಗ್, ಡಾರ್ಲಿಂಗ್ ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸರ್ ಹೇಳಿದ್ದು ಕೂಡ ಸೇಮ್. ಯಾವುದೂ ಮೆಂಟಾಲಿಟಿ ಮನಸ್ಸಲ್ಲಿ ಯಾವುದೇ ಬೇರೆ ಸಿನಿಮಾನ ಕಂಪೇರ್ ಮಾಡಿಕೊಂಡು ಸಿನಿಮಾ ದೇವರನ್ನೇ ಆ ಥರ ನೋಡೋಕೆ ಹೋಗ್ಬೇಡಿ. ಹೊಸ ಸಿನಿಮಾನ ಹೊಸತನದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾನ ಪ್ರೋತ್ಸಾಹಿಸಿ. ಪ್ರೀತಿಯ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಇರ್ಲಿ ಮೇಡಮ್, ಇವಾಗ ಬಂದಿದ್ದಾರಲ್ಲ ಸರ್, 2 ಮಿನಿಟ್ಸ್ ತಗೊಳ್ಳಿ, ನೀವು ಮಾತಾಡ್ತೀವಿ. ಒಂದು 5-6 ವರ್ಷದ ಹಿಂದೆ ಒಂದು ನಾರ್ತ್ ಕರ್ನಾಟಕ ಸಿನಿಮಾ ಮಾಡಬೇಕು. ನಾನು ಅಲ್ಲಿಂದಲೇ ಬಂದ ಬಾದಾಮಿಯಿಂದ ಅಂತಂದಾಗ ಇವತ್ತು ಏನಂದ್ರೆ ನನ್ನ ಯೋಚನೆಗಳು ತೆರೆ ಮೇಲೆ ನೀವು ನೋಡಿದ್ದೀರಿ. ಹಾಗೆ ಈ ಸಿನಿಮಾದ ಸಂಗೀತ ಅಂತ ಬಂದಾಗ ನಮಗೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಸಾಂಗ್ಸ್ ಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡಿದಾಗ ನಮಗೆ ವೀರ ಸಮರ್ಥ ಸರ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಖುಷಿ ಆಯಿತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಆ ರೀತಿ ಹೇಳಬೇಕಂದ್ರೆ ಅವರ ಪ್ರತಿಭೆ ಇನ್ನೂ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರಕ್ಕೆ ಬಳಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ದೊಡ್ಡ ಸಂಗೀತ ಇವರು ಅದು ಕೆಲಸ ಮಾಡ್ತಾ ಗೊತ್ತಾಗುತ್ತೆ ನನಗೆ. ಹೀಗೆ ಅವರು ಪ್ರತಿಯೊಂದು ಸಾಂಗ್ ಬಗ್ಗೆ ವಿಚಾರ ನಾವೆಲ್ಲ ಡಿಸ್ಕಷನ್ ಮಾಡಿ ಇವತ್ತು ಯಾರ್ಯಾರ ಕೈಯಲ್ಲಿ ಹಾಡಿಸ್ಬೇಕಂತ ಅಂದ್ಕೊಂಡಿದ್ದೇವೋ ಅದನ್ನೆಲ್ಲ ನೋಡಿದ್ದೀವಿ ನೀವು. ಓಕೆ, ಸಿನಿಮಾ ಬಗ್ಗೆ ಸರ್, ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಓಕೆ, ಇವತ್ತು ಈ ಜಿಗಿದಂಥ ಸಾಂಗು ಒಂದು ವಿಡಿಯೋ ಪ್ಲಾಟ್ಫಾರ್ಮ್ ಮೇಲೆ ಬಿಡ್ತಾ ಇದ್ದೀವಿ ಈಗ. ಓಕೆ, ಹಸಿ ಹೋಗಿ ಸರ್. ಮಲ್ಲಿಕಾರ್ಜುನ್ ಸರ್, ಸಿನಿಮಾದಲ್ಲಿ ಏನು ಹೇಳಕ್ ಕೊಟ್ಟಿದ್ದೀರಾ ಹುಲಿ ಬೀರದ ಮುಖಾಂತರ? ಸರ್, ಹುಲಿ ಬೀರ ಒಬ್ಬ ಹಳ್ಳಿ ಓಕೆ ಮುಗ್ಧ ಹುಡುಗನ ಕಥೆ ಇದೆ. ಸಾಧಾರಣವಾಗಿ ಅಂತ ಅದ್ಭುತ ಅಂತ ಸಿನಿಮಾ ಅಂತ ಹೇಳಲ್ಲ, ಸರಳ ಸುಂದರ ಸಿನಿಮಾ ಅಂತ ಹೇಳ್ಬೋದು.
ಸರಿ, ಎಲ್ಲಿ ನಡೆದಿರೋದು ಏನಾದರೂ ಅದು ಇನ್ಸ್ಪಿರೇಷನ್ ಆಗಿದೆ? ಯಾವ ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಓಕೆ, ಈ 10th ಫೇಲ್ ಆಗಿತ್ತಲ್ಲ ಅಂತ ಹುಡುಗರ ಜೀವನ ಕಥೆ ಇಟ್ಕೊಂಡು ಮಾಡೋದು. ಸರಳ ಕಥೆ ಅಂತ ಸರ್, ಯಾಕೆ ಬರ್ಬೇಕು ಸರ್? ಥಿಯೇಟರ್ಗೆ ಯಾಕೆ ಬರ್ಬೇಕು ಸರ್? ಏನಾದ್ರು ಇರಬೇಕಲ್ಲ ಇಲ್ಲಿ ಕಲಿಗೆ, ಅದ್ರ ತುಂಬ ಕಾಂಪಿಟೇಷನ್ ಇದೆ. ಓಕೆ, ತುಂಬ ಸರಳ ಸಿಂಪಲ್ ಕಥೆ ಹೇಳ್ತೀನಿ. ಇಲ್ಲ ಅದ್ಭುತ ಅಂತ ಹೇಳಲ್ಲ, ನಮ್ಮೆಲ್ಲ ಎಲ್ಲರಿಗೂ ಮತ್ತೆ ನಾವೆಲ್ಲ ಸೇರಿದ್ವಿ. ಸರ್ ಮೈಕ್ ಒಂದು ಸ್ವಲ್ಪ. ತುಂಬ ಖುಷಿ ಅನಿಸುತ್ತೆ. ಇವಾಗ ನಮ್ಗೆ ಒಂದು ದೊಡ್ಡ ಉತ್ಸಾಹ ಬಂದಿದೆ. ಒಂದು ಫಿಲ್ಮ್ ರಿಲೀಸ್ ಮಾಡೋದಕ್ಕೆ, ಅಂದರೆ ಹಾಡು ರಿಲೀಸ್ ಮಾಡೋದಕ್ಕೆ ಸಮಯ ಬಂದಿದೆ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಭಾಳ ಖುಷಿ ಆಗ್ತಿದೆ. ಎಸ್ಪೆಷಲಿ ನಮ್ಮ ಫಿಲ್ಮಿಗೆ ಹಾಡು ಗುಣಿಸುಳಿಗೆ ವೇಲು ಸರ್ ಬಂದಿದ್ದಾರೆ. ನಾವು ಹೋಗಿದ್ವಿ. ಅವರು ಎಷ್ಟು ವಿನಯ ಅಂತಂದರೆ, ನಾವು ಹೋದಾಗ ಅಷ್ಟು ದೊಡ್ಡವರು, ನಮ್ಮ ಚಿತ್ರರಂಗ ಗೊತ್ತಿರಲಿಲ್ಲ. ಓದಿದ್ವಿ, ನಮ್ಮ ಕಳಿಸ್ಬೇಕಾದ್ರೆ ಕೂತ್ಕೋಬೇಕಾದ್ರೂ ಕಳಿಸ್ಬೇಕಾದ್ರೂ ಎದ್ದು ನಿಂತು ಕಳಿಸ್ಬೇಕು. ಅವಾಗ ಅನಿಸ್ತದೆ ನಮಗೆ ನಮ್ಮ ಪಿಕ್ಚರ್ ಬಗ್ಗೆ ನಮ್ಗೊಂದು ಅಭಿಮಾನ ಬಂದಾಗ ದೊಡ್ಡವರು ನಮಗೊಂದು ಸಿಕ್ಕಿದ್ದಾರೆ, ಒಳ್ಳೆ ಸಕ್ಸಸ್ ಸಿಗುತ್ತೆ. ಸೊ ಅದೇ ರೀತಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರಿಗೂ ಹೇಳಿ ಒಂದು ವಿಷಯ ಆಯ್ತಲ್ಲ, ಇವಾಗ ನಿಮ್ಮನ್ನೆಲ್ಲ ನೋಡ್ತೇನೆ, ತುಂಬ ಖುಷಿ ಅನಿಸ್ತಿದೆ. ನಮ್ಮ ಪಿಕ್ಚರು ಒಂದು ರೀಚ್ ಆಗುತ್ತೆ, ಎಲ್ಲ ಸಮಾಜಕ್ಕೆ ಅಂತ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸರ್ ಸಿನಿಮಾ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ? ಯಾವ ಸರ್? ಸಿನಿಮಾ ಪ್ರಮೋಷನ್ ಇವರು ವೀರ್ ಸಮರ್ಥ ಹೇಳಿದ್ರು, ಸಿನಿಮಾ ಸೋತ್ರು ನೀವೇ ಹೊಣೆ, ಹೌದು ಸರ್, ಹೌದು ಸರ್. ಪ್ರಮೋಷನ್ ಏನ್ ಮಾಡ್ಕೊಂಡು? ಹೌದು ಸರ್, ನಾವು ಈಗ ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಿದ್ರು. ಒಂದ್ಸರಿ ಬಂದ್ರು, ಅವರೇ ಹೇಳಿದ್ರು ಸರಿ ಬರಲ್ಲ ಅಂತ, ಮತ್ತೆ 2ನೇ ಸರಿ ಬಂದು ಹಾಡಕ್ಕಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟರ್ ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟ್ರು, ನಾನು ಇಷ್ಟು ಪಿಕ್ಚರಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನ್ ಅವರು ಪಿಕ್ಚರ್ ನೋಡಿ ನಾನು 10 ಬಿಟ್ಟು 15 ನಿಮಿಷ ಅಂತ. ಇದೇ ಕಾರಣ ಸರ್, ಅದು ಅವರು ಜವಾಬ್ದಾರಿ ನಿಭಾಯಿಸಿದ್ದಾರೆ. ನಿಮ್ಮ ಜವಾಬ್ದಾರಿ ಹೇಳಿ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರ ತಿಳಿಸ್ತೀನಿ. ಇವತ್ತು ಹುಲಿಬೀರ ಚಿತ್ರದ ತಂಡದ ಆಡಿಯೋ ರಿಲೀಸ್ಗೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳು ಮತ್ತು ಹುಲಿಬೀರ ತಂಡದವರು ಮತ್ತು ಬಾಂಧವ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ಸುಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತ ಪ್ರೋತ್ಸಾಹಕಾರದ ಗಿರೀಶ್ ಸರ್ಗೆ ನಮ್ಮಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಇವತ್ತು ಈ ಸ್ಟೇಜಿಗೆ ಬಂದು ನಿಲ್ಲಕ್ಕೆ ಕಾರಣ ಅವರೇ. ಸರ್ ನೀವು ಬನ್ನಿ ಸರ್ ಸ್ಟೇಜಿಗೆ. ಗಿರೀಶ್ ಸರ್, ಸುಜಾತಾ ಮೇಡಮ್ ಅಂಡ್ ಗಿರೀಶ್ ಸರ್ ಈ ಚಿತ್ರದ ಮತ್ತೊಂದು ಏನ್ ಹೇಳೋದು ಶಕ್ತಿ ಅನ್ಬೇಕು. ನನ್ನ ಹೆಸರು ಸುಜಾತಾ ಗಿರೀಶ್, ನಾನು ಗೃಹಿಣಿ. ಯಾಕಂದ್ರೆ ಇಲ್ಲಿ ಎಲ್ಲ ಮಾಧ್ಯಮದವರಿಗೆ ಮತ್ತು ದಿಗ್ಗಜರಿಗೆ, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಾವು ಇದು ಮೊದಲೇ ಸಾರಿ ಈ ಥರ ಎಲ್ಲ ಸಿನಿಮಾದಲ್ಲಿ ನೋಡಬೇಕಾಗಿದ್ದು ಮತ್ತು ಕೇಳಬೇಕಾಗಿದ್ದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಬಂದವರು. ಯಾಕಂದರೆ ಈ ಕಡೆದ ಬೇರೆ, ಆ ಕಡೆದ ಬೇರೆ, ನಮ್ಮ ಕಡೆದ ಬೇರೆ. ಎಲ್ಲರೂ ಈ ಕಡೆ ಥರದೇ ಸಿನಿಮಾ ನೋಡ್ತಾರಲ್ಲ, ನಾವು ಯಾಕೆ ನಮ್ಮ ಕಡೆದು ನೋಡಬಾರ್ದು, ನಮ್ಮ ಕಡೆದು ಚಿತ್ರ ಮಾತಾಡಬಾರ್ದು, ಮಾಡಬಾರ್ದು. ಎಲ್ಲರೂ ಒಂದು ಸ್ವಲ್ಪ ಆ ಕಡೆ ಉತ್ತರ ಕರ್ನಾಟಕದ ಕಡೆನೂ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನಾವು ಅಲ್ಲಿಂದ ಇಷ್ಟು ದೂರ ಬಂದು ಸಿನಿಮಾ ಮಾಡೋದು, ಈ ಕಡೆ ಎಲ್ಲಾನು ಶೂಟಿಂಗ್ ಎಲ್ಲ ಈ ಕಡೆ ಆಗ್ತಾವೆ, ನಮ್ಮೂರ ಕಡೆ ಆಗಲ್ಲ. ಅದು ಒಂದು ಉದ್ದೇಶದಿಂದ. ಮತ್ತೆ ನಮ್ಮ ಡೈರೆಕ್ಟರ್ ಸಾಹೇಬರು ಆ ಕಡೆಯವರು, ನಾವು ಎಲ್ಲರೂ ಆ ಕಡೆಯವರು. ನಮ್ಮ ಅಶೋಕ್ ಸರ್ ಮಾತ್ರ ಇಲ್ಲಿಯವರು, ಬೆಂಗಳೂರು ಕಡೆದವರು, ತುರುವೇಕೆರೆದವರು. ಅದನ್ನ ನಾವು ಒಂದು ಇದೊಂದು ಚಾಲೆಂಜ್ ಆಗಿ ತಗೊಂಡು ಬೆಳೆಸಬೇಕು ಉತ್ತರ ಕರ್ನಾಟಕ ಕಡೆದ್ದು ಅಂತ ನಾವು ಇವತ್ತಿನ ದಿನ ಹುಲಿಬೀರ ಚಿತ್ರದ ಸಾಂಗ್ ರಿಲೀಸ್ ಮಾಡಲಿಕ್ಕೆ ಎಷ್ಟೊಂದು ದಿನ ಟೈಮು ಡೇಟು ಎಷ್ಟು ಸರಿ ಮಾಡಿ ರೆಡಿ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಕೂಡಿ ಬಂತು, ಗುರುವಾರ, ಅದು ಒಳ್ಳೆಯ ದಿನ ಅನ್ಕೊಂಡ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ತಮ್ಮ ಕಡೆ ಇದೆ, ಮಾಧ್ಯಮದವ್ರ ಕಡೆ ಮನೆ ತಲುಪಿಸೋದು ಮತ್ತೆ ಯೂಟ್ಯೂಬ್ ಚಾನಲ್ದವರು ಇದನ್ನು ಬೆಳೆಸಿ, ನಮ್ಮನ್ನು ಬೆಳೆಸಿ, ಇದನ್ನ ಬೆಳೆಸಿದ್ರೆ ನಾವು ಇನ್ನೂ ಅಷ್ಟು ಎಲ್ಲರೂ ಕಲಾವಿದರು ಬೆಳಿಬೋದು, ನಮ್ಮಂತ ನಿರ್ಮಾಪಕರು ಬೆಳಿಬೋದು ಅನ್ನೋದು ನಮ್ಮ ಆಸೆ. ಈ ಸಿನಿಮಾನ ನಾವು ಮಾಡಲಿಕ್ಕೆ ತಯಾರಿ ಮಾಡಿದ್ದು ನಮ್ಮ ನಿರ್ದೇಶಕರು ಮತ್ತು ಅಂಜನ್ ಅವರು ಒಂದು ಎರ್ರಾಬಿರಿ ಮೂವಿ ಸಲುವಾಗಿ ಬಂದಾಗ ನಮಗೆ ಪರಿಚಯ ಆದರು. ಅವರಲ್ಲಿರೋ ಟ್ಯಾಲೆಂಟನ್ನು ಜೊತೆಗೆ ಒಂದು ಲಂಚ್ ಮಾಡಿದ್ವಿ ಅಷ್ಟೇ. ಅದನ್ನು ನೋಡಿ ನಮ್ಮ ನಿರ್ದೇಶಕರು ನೋಡಿ 10 ವರ್ಷದಿಂದ ಅವ್ರಿಗೇನು ಅವಕಾಶ ವಂಚಿತರಾಗಿದ್ದರು ಅನಿಸ್ತು. ಒಳ್ಳೆ ಟ್ಯಾಲೆಂಟ್ ತುಂಬ ಇದೆ ಅವ್ರ ಹತ್ರ. ಅಂಜನ್ ಅವ್ರ ಹತ್ರ ತುಂಬ ಟ್ಯಾಲೆಂಟ್ ಇತ್ತು. ನನಗೆ ಎಲ್ಲೋ ಒಂದು ಕಡೆ ಈಗ ಒಂದು 5 ವರ್ಷ ಹಿಂದ್ಗಡೆ ನಾನು ಹೇಳೋದು, ಅವಾಗ ನನ್ನ ತಲೆಯಲ್ಲಿ ಚಗರು ಹೊಡಿತು, ಉತ್ತರ ಕರ್ನಾಟಕದ್ದು ಬೇಸ್ ಇಟ್ಕೊಂಡು ಯಾಕೆ ಇವ್ರನ್ನ ಬೆಳೆಸಬಾರ್ದು, ಪ್ರೋತ್ಸಾಹ ಮಾಡಬಾರ್ದು ಅಂತ
ವಿಚಾರ ಬಂದಾಗ ನನ್ನ ಮನಸ್ಸಲ್ಲಿ ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಮುನ್ಸಿಮರಸ್ ಸರ್, ಆಮೇಲೆ ನಂತರ ನಮ್ಗೆ ಅಶೋಕ್ ಸರ್, ಇವರೆಲ್ಲ 3 ಜನ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ಇದೆ, ಒಳ್ಳೆ ನಿರ್ದೇಶಕರು ಒಂದು ಸ್ಟೋರಿ ಬರೆದಿದ್ದಾರೆ, ಉತ್ತರ ಕರ್ನಾಟಕ ಬೇಸ್ ಇರುವಂಥದ್ದಿದೆ, ಉತ್ತರ ಕರ್ನಾಟಕದ ಕಲಾವಿದರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಅಂತ ಮಾಡಿದಾಗ ನಮ್ಮ ಅಶೋಕ್ ಸರ್ ಭಾಳ ಬಹುಮುಖ ಪ್ರತಿಭೆ ಅವರು, ಎಲ್ಲದರಲ್ಲಿನೂ ತಲೆ ಓಡ್ತಾ ಇರುತ್ತೆ. ಈ ವಿಚಾರ ಬಂದಾಗ ಹಲವಾರು ಬಾರಿ ಎಲ್ಲ ತಲೆಯಲ್ಲಿ ಬಂತು. ಮತ್ತು ನನ್ನ ಪತ್ನಿ ಕೂಡ ಸಿನಿಮಾದ್ದು ಭಾಳ ಹುಚ್ಚು. ಯಾವ್ದು ಈ ಸಿನಿಮಾ ಉತ್ತರ ಕರ್ನಾಟಕ ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರೊಡ್ಯೂಸರ್ ಸರ್ಗೂ, ಸಿನಿಮಾ ನಿರ್ದೇಶಕ ಸರ್ಗೂ, ಸ್ಪೆಷಲ್ ಆಗಿ ವಿ ಶರ್ಮಾ ಸರ್ಗೂ ಥ್ಯಾಂಕ್ ಯು, ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಹಾಡು ಬಗ್ಗೆ ಒಂದು ಹೇಳ್ಬೇಕಂದ್ರೆ, ನಾ ಸ್ಟುಡಿಯೋಕ್ಕೆ ಸರ್ಗಳನ್ನ ಏನೋ ಕೇಳಕ್ಕಂತ ಹೋಗಿನಿ. ಸರ್ ನಂಗೆ ಉತ್ತರ ಕನ್ನಡ ಸಿರಿದೊಳಗ ಒಂದು ಓನ್ ಟ್ಯೂನ್ ಮಾಡ್ಕೊಡ್ಬೇಕ್ರಿ ಅಂತ. ಅದೇ ಟೈಮ್ದಾಗ ಶಿವರ್ ಸರ್ದ ಫೋನ್ ಗೊತ್ತು, ಮಳೋರಿ ಪಕ್ಕ ನಮ್ಮ ಉತ್ತರ ಕನ್ನಡ ಸಿರಿ ಐತಿ, ಪಕ್ಕ ನಮ್ಮ ಉತ್ತರ ಕನ್ನಡ ಭಾಷೆ ಐತಿ, ಮಳು ಹಾಡ್ಬಿಡು ಅಂತ ಹೇಳಿ ಅಂದಾಗ ಹಾಡಿ ಹಾಡೋ ಫೀಲ ನಮ್ಗೆ ಕೇಳೋ ಫೀಲ ಪಕ್ಕ ನಮ್ಮ ಜಾನಪದ ಟೈಪ್ ಇರಲಿ ಕೆಲಸ ಆಗಿತ್ತು. ಹಾಡಿಬಿಟ್ನಿ. ಸ್ಪೆಷಲ್ ಆಗಿ ಶಿವ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹುಲಿಬೀರ ಹೀರೋಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರ ರೂರಲ್ ಸ್ಟಾರ್ ಅಂಜನಗರ್ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ, ಈ ಒಂದು ಮೂವಿ ಹಿಟ್ ಆಗಲಿ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಲಹರಿ ಸರ್ ಅವರಿಗೆ ಕೂಡ ನಮಸ್ಕಾರಗಳು, ಸಂಗೀತ ಗಟ್ಟಿ ಮ್ಯಾಮ್ ನಮಸ್ತೆ, ಗುರುರಾಜ್ ಸರ್ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಇದು ನನ್ನ ಸೆಕೆಂಡ್ ಮೂವಿ. ನಮ್ಮ ವೀರ್ ಸಮರ್ಥ್ ಸರ್ ಅವರು, ನಾವು ಒಂದು ಕರ್ನಾಟಕದ ಕಿರೀಟ ನಮ್ಮ ವೀರ್ ಸಮರ್ಥ್ ಸರ್ ಹೇಳಿದಾಗೆ ನಾವು ಬೀದರಿಂದ ಬಂದೀವಿ. ಅದೊಂದು ನಮಗೆ ಭಾಳ ಹೆಮ್ಮೆ ಖುಷಿ ಅಂತ ಹೇಳ್ತೀನಿ. ವೀರ್ ಸಮರ್ಥ್ ಸರ್ ಅವರು ನನಗೆ ಇದು 2ನೇ ಸತಿ ಹಾಡಿಸ್ತಾ ಇರೋದು. ಮೊಟ್ಟ ಮೊದಲು ಮೂವಿ ಒಂದು ಸರಳ ಪ್ರೇಮ ಕಥೆ ಅಂತ ಎಲ್ಲ ಮಾತನ್ನು ಮತ್ತು ಕೃಷ್ಣ ಎನ್ನಬಾರದೆ ಈ 2 ಹಾಡು ಹಾಡಿಸಿದ್ದಾರೆ. ಅವರಿಗೆ ಅನಂತನದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಧಾರವಾಡ ಜಿಲ್ಲೆ ಕುದಗೋಳ ತಾಲೂಕು ಗೌಡಗಿರಿ ಅಂತ ಹೇಳಿ ಫಸ್ಟ್ ಸಿನಿಮಾ 2000ರಿಂದ ಸಿನಿಮಾ ಮಾಡಿದೆ. ಅದು ಆ ಕಡೆ ಭಾಗಕ್ಕೆ ಮಾತ್ರ ರಿಲೀಸ್ ಆಗಿ ಸ್ವಲ್ಪ ಹೆಸರು ತಂದುಕೊಡ್ತು. ಅದಾದ್ಮೇಲೆ ನನ್ನ ಪ್ರತಿಭೆ ಗುರುತಿಸಿ ಮಲ್ಲಿಕ್ ಸರ್ ಆಫರ್ ಮಾಡಿದ್ರು. ಸೊ ಇದಕ್ಕೆ ಒಂದು ಬಂಡವಾಳ ಹೂಡಿದ್ದು, ಬಂಡವಾಳಕ್ಕೆ ಸಪೋರ್ಟ್ ಮಾಡಿದ ಗಿರೀಶ್ ಸರ್, ಆಮೇಲೆ ದಾವಲ್ ಸರ್, ಅಶೋಕ್ ಸರ್ ಆ್ಯಂಡ್ ಸುಜಾತ ಅಕ್ಕ. ಇವತ್ತು ನಾನು ಮಾತಾಡೋದಿನ ಆ್ಯಕ್ಚುಲಿ ಮ್ಯೂಸಿಕ್ ಮಾತಾಡ್ತೀನಿ. ವೀರ್ ಸಮರ್ಥ್ ಸರ್, ನನಗೆ ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್ ಕೇಳಿದೆ, ಕೊಂಚರೇಸಿನ ಅಂತ. ಅದನ್ನು ಯಾವಾಗಲೂ ಕೇಳ್ತಾನಿದ್ದೆ ನಾನು. ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಬಟ್ ನನ್ನ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಸಾಂಗ್ ಕೊಟ್ಟಿರಿ. ನನಗೆ ತುಂಬ ಫೇವ್ರೆಟ್ ಸಾಂಗು ಹುಟ್ಟಿ ಬಂದೆ ಹುಲಿಬೀರನಾಗಿ. ಅದರಲ್ಲಿ ನನಗೆ ಬರ್ದಂಗಿದೆ ಅದು. ಶಿವಬೆರ್ಗಿ ಸರ್ ಗೊತ್ತಿಲ್ಲ, ನನ್ನ ಹಳೆ ಫ್ರೆಂಡ್ ಅವರು, ಅವರೇ ಬರ್ತಾರೆ ಗೊತ್ತಿರಲಿಲ್ಲ ನನಗೆ. ಅವ್ರು ಬರೆದು ಕಳಿಸಿದ್ಮೇಲೆ ಗೊತ್ತಾಯ್ತು, ಓ ಪಕ್ಕ ನನಗೆ ಬರ್ದಾರಂತ ಅನಿಸಿತ್ತು ಮೊದಲು. ಆಮೇಲೆ ಫಿಲಮ್ ನೋಡಿದ್ಮೇಲೆ ಓ ಪಕ್ಕ ಸೂಟ್ ಆಗಿದೆ ಅಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ ಮನೆಯಲ್ಲಿ ಒಂದು ಹುಡುಗ ಇದ್ದ ಇರ್ತಾನೆ. ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರ. ಬಟ್ ಇವು ಓದದೇ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರೆ. ಅಂದ್ರೆ ಕಂಡಮ್ ಮಾಡೋದು, ಅವ್ನಿಗೆ ಏನೇ ಬಂದ್ರು ಫಸ್ಟ್ ಲಾಸ್ಟ್ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗನ ಕತೆ ಇದು. ಅವ್ನು ಯಾವ ಥರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ಥರ ಬೆಳಿತಾರ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಇದು. ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಹೇಳಿಬಿಟ್ಟು ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ಸಂಬತ್ ಸರ್ ನನ್ಗೆ ಹೇಳಿದ್ರು, ನನಗೊಂದು ಕ್ವಶನ್ ಮಾಡಿದ್ರು, ಅಂಜನ್ ರೂರಲ್ ಸ್ಟಾರ್ ಅಂಜನ್ ಇಟ್ಕೊಂಡಿದ್ರಲ್ಲಪ್ಪ ಯಾರು ಇಟ್ಟಿದ್ದಾರೆ ಅಂತ ಕೇಳಿದ್ರು. ಅದು ಆಕ್ಚುಲಿ ಅಂತಂದಾಗ ನನಗೆ ಬೇಕಾಗಿದ್ದು ಒಟ್ಟು ಅವ್ರಂತೆ ಒಂದು ಕೆಲಸ ಮಾಡ್ಬೇಕು. ನಾನು ಅದು ಯಾವ ಪಾತ್ರ ಆದ್ರೂ ನಾನು ಮಾಡ್ತೇನೆ ಸರ್. ನನಗೆ ಒಂದು ಮಾತಿದೆ, ಬಟ್ ನನಗೆ ಒಳ್ಳೆ ಪಾತ್ರನ ಕೊಡ್ರೆ. ಆಮೇಲೆ ಅಷ್ಟೇ ಚಂದ ತೋರ್ಸ್ಯಾರ ನನ್ನ. ನನಗೆ ಬಿಳಿವಾಗ್ತಾ ಇಲ್ಲ, ನಾನು ಅಷ್ಟೊಂದು ರಗಡ್ ಒಬ್ಬನೇ ಕಾಣಕತ್ತೀನಿ. ಆಮೇಲೆ ಇದ್ರೊಳಗೆ ಒಂದು ಬಾಂಧವ್ಯ ಅಂದ್ರೆ ನಾನು ಮಾಡಿದ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಒಳಗೆ ಇದೊಂದು ಎಮೋಷನ್ ಜರ್ನಿ ನಂದಿದೆ.
ನಾನು ಇಂಥ ಪಾತ್ರಗಳನ್ನ ನನ್ನ ಯಾವುದೇ ಶಾರ್ಟ್ ಫಿಲ್ಮ್ಗಳು ಮಾಡಿಲ್ಲ. ಸರ್ ಎಲ್ಲ ನನ್ನ ತಿದ್ದಿ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡಿ ಪ್ರತಿಯೊಂದನ್ನು ಅವರೇ ನೋಡ್ಕೊಂಡ್ರು. ಹಾಗೆ ಪ್ರೊಡ್ಯೂಸರ್ ಸರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಧ್ಯಮ ಮಿತ್ರದವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅಂದ್ರೆ ನಾನು ಒಂದು ಬಾವಾಗಿನ ಕಪ್ಪಾಗಿದ್ದೆ, ಅಂದ್ರೆ ಯೂಟ್ಯೂಬ್ ಜರ್ನಿ ಆಗಲಿ ಅಥವಾ ಇನ್ಸ್ಟಾ ಆಗಲಿ. ಬಟ್ ಈಗ ಸಮುದ್ರಕ್ಕೆ ಬಿದ್ದ ತಿಮಿಂಗ್ಲಾಗೇವಿ, ಉತ್ತರ ಕರ್ನಾಟಕದಿಂದ ಬರ್ತೀವಿ, ಒಳ್ಳೆ ಸಿನಿಮಾ ತೊಗೊಂಡ್ಬರ್ತೀವಿ, ನಿಮ್ನೆಲ್ಲಾರನ್ನೂ ಮನರಂಜಿಸಿ ಹೊರಟಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹುಲಿಬೀರ ಇದು ನನ್ನ ಫಸ್ಟ್ ಸಿನಿಮಾ. ಸೊ ಫಸ್ಟ್ ಸಿನಿಮಾ ಅಂದ್ರೆ ಯಾವುದೇ ತಾಯಿಗೆ ಒಂದು ಫಸ್ಟ್ ಮೂವ್ ಬಂದ ತಕ್ಷಣ ಒಂಥರ ಸ್ಪೆಷಲ್ ಫೀಲ್ ಇರ್ತದೆ. ಸೊ ನನಗೆ ಇದು ಭಾಳ ಸ್ಪೆಷಲ್. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಲಿಕ್ ಸರ್. ನಾನು ಭಾಳ ಕಾಡ್ಸಿದ್ದೀನಿ ಬರ್ಬೇಕು, ಏನು ಮಾಡಬೇಕು, ಭಾಳ ಕ್ವಶನ್ಸ್ ಇತ್ತು ನಂಗೆ. ಈ ಸಿನಿಮಾ ಮಾಡಲಿ ಹೆಂಗೆ ಮಾಡಲಿ, ಬಿಕಾಸ್ ನಾ ಯೂಟ್ಯೂಬ್ ಒಳಗೆ ಮಾಡ್ಕೋತ ಬಂದಕ್ಕೆ ಸಿನಿಮಾ ಅಂದ ತಕ್ಷಣ ಒಂದು ದೊಡ್ಡ ಇಂಡಸ್ಟ್ರಿ, ಅಲ್ಲಿ ಬಂದು ಏನು ಅವ್ರಿಗೆ ಏನೂ ಗೊತ್ತಿಲ್ಲ ಸರ್. ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು ಏನು ಗೊತ್ತಿಲ್ಲ. ಎಷ್ಟು ಸರಳವಾಗಿ ನಂಗೆಲ್ಲ ತಿಳಿಸ್ಕೊಟ್ರು, ಏನು ಗೊಂದಲ ಇರಲಿಲ್ಲ. ಫಸ್ಟ್ ಡೇ ಸ್ವಲ್ಪ ನಂಗೆ ನರ್ವಸ್ ಇತ್ತು, ಬಟ್ ಸರ್ ಬಂದು ಏನಾಗಲ್ಲ ಆರಾಮಾಗಿ ಮಾಡುವ ಅಂತಂದು ಹೇಳಿ ಸೊ ನಂಗೊಂದು ಹೋಪ್ಸ್ ಕೊಟ್ಟರೆ. ಸೊ ಸಿನಿಮಾ ಏನು ಅಂತ ನಂಗೆಲ್ಲ ಕಲಿಸ್ಕೊಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮಗೊಂದು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ನನ್ನ ಫಸ್ಟ್ ಸಿನಿಮಾ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಬಟ್ ನಂಗೆ ಭಾಳ ಖುಷಿ ಅದ ಸಿನಿಮಾ ಒಳಗೆ. ಫಸ್ಟ್ ಸಿನಿಮಾ ನನಗೆ ಇಷ್ಟೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಸುಮಾರು ಹೆಣ್ಮಗಳು ಇರ್ತಾರೆ, ನಂಗೆ ಅದು ಬೇಕಂದ್ರೆ ಬೇಕು, ನಂಗೆ ಏನೋ ಗೊತ್ತಿಲ್ಲ, ನಂಗೆ ಅದು ಬೇಕು. ನೋ ಮ್ಯಾಟರ್ ವಾಟ್, ನನಗೆ ಬೇಕಂದ್ರೆ ನಾನು ಸಾಧಿಸಬೇಕದು. ಸೊ ಇಂಥ ಒಂದು ರಗಡ್ ಕ್ಯಾರೆಕ್ಟರ್ನ ನೋಡಿ ನಂಗೆ ಸರ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ.